ಇನ್ನು ಅಂಜಲಿಯ ಹತ್ಯೆಯನ್ನ ಖಂಡಿಸಿ ಹುಬ್ಬಳ್ಳಿಯಲ್ಲಿ ವ್ಯಾಪಕ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಚೆನ್ನಮ್ಮ ಸರ್ಕಲ್ನಲ್ಲಿ ನಿಲ್ಲಿಸಿ ಫಯಾಜ್ ಮತ್ತು ವಿಶ್ವನನ್ನ ಎನ್ಕೌಂಟರ್ ಮಾಡಬೇಕು ಅಂತ ಹೇಳಿ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ನ್ಯಾಯಕ್ಕಾಗಿ ಅಂಜಲಿಯ ಕುಟುಂಬಸ್ಥರು ಮತ್ತೊಂದು ಕಡೆ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ 6 ಹೆಣ್ಣು ಮಕ್ಕಳ ಸಾವಾಗಿದೆ, ಇನ್ನೆಷ್ಟು ಬಲಿಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಈಗ 2 ಸಾವಾಗಿದೆ, ಇನ್ನೂ 4 ಜನ ಸಾಯಿಸ್ತೀವಿ, ವಿಷ ತೆಗೆದುಕೊಂಡು ಸಾಯ್ತೀವಿ, ನಮಗೆ ನ್ಯಾಯ ಬೇಕು. ಪಬ್ಲಿಕ್ ಟಿವಿಯ ಎದುರು ನೋವನ್ನು ತೋಡ್ಕೊಂಡಿದ್ದಾರೆ ಮೃತ ಅಂಜಲಿಯ ಕುಟುಂಬಸ್ಥರು. ಹುಬ್ಬಳ್ಳಿಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಒಂದು ಕಡೆ ಇರಲಿ, ಅವರ ಪ್ರಾಣಕ್ಕೆ ರಕ್ಷಣೆ ಇಲ್ಲದಂಥ ಪರಿಸ್ಥಿತಿ. ನೇಹ ಆಯಿತು, ನೇಹ ಬಳಿಕ ಅದೇ ವಾರ್ಡ್ನಲ್ಲಿ ಅಂಜಲಿ ಪ್ರಕರಣ. ನಿನ್ನೆ ಇದ್ದ ಮಗಳು ಇವತ್ತು ಇಲ್ಲ. ಇಲ್ಲಿ ನೋಡ್ಬೋದು ಮನೆಯಲ್ಲಿ ಒಂದು ರೀತಿಯ ಸ್ಮಶಾನ ಮೌನ ಆರೋಹಿಸಿದೆ. ಯಾಕಂದರೆ ದುಡಿಯುವಂಥ ಮಗಳು ಆಸೆಗಳನ್ನು ಕಟ್ಟಿತ್ತು. ಅವರ ಅಜ್ಜಿ ಮೊಮ್ಮಕ್ಕಳಿಗೆ ಆಸರೆ ಆಗ್ತಾರಂತ ಬೇರೆಯವರ ಮನೇಲಿ ಕೆಲಸ ಮಾಡಿ ಅವರಿಗೆ ಒಂದು ಶಿಕ್ಷಣವನ್ನು ಕೊಡಿಸ್ತಿದ್ರು. ಆದರೆ ಇವತ್ತು ಮಗಳಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಈ ಎಲ್ಲ ಕಾರಣಗಳಿಗೆ ಮೂಲ ಒಂದು ನಿರ್ಲಕ್ಷ್ಯ ಪೊಲೀಸರದ್ದು. ಅವರು ಮೊದಲೇ ಹೇಳಿದ್ರು, ವಿಶ್ವನ ಬಗ್ಗೆ ಮಾಹಿತಿ ಕೊಟ್ಟಿದ್ರು, ಆದರೂ ಕೂಡ ಒಂದು ಕ್ರಮ ತೆಗೆದುಕೊಳ್ಳಿಲ್ಲ. ಸೊ ಇದರ ಜೊತೆಗೆ ಒಂದು ಕೇವಲ ಪ್ರೀತಿ ಅಂದ ತಕ್ಷಣ ಒಂದು ಸೈಡ್ ಪ್ರೀತಿಯನ್ನು ಮಾಡಿ ಒಂದು ಹುಡುಗಿಯನ್ನು ಒಂದು ಬಾಳಿ ಬದುಕಬೇಕಾದಂಥ ಹೆಣ್ಮಗಳನ್ನು ಜೀವ ತೆಗೆದುಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲರೂ ಕೂಡ. ಸೊ ನಾವು ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ನಿಮ್ಮ ತಂಗಿ, ಈಗ ನಿಮ್ಮ ಅಕ್ಕ ಇಲ್ಲ ನಿಮ್ಮ ಜೊತೆ. ಸೊ ಇಂಥ ಸಂದರ್ಭದಲ್ಲಿ ಯಾರೆಲ್ಲ ನಿಮ್ಮ ಬೆಂಬಲಕ್ಕಿದ್ದಾರೆ ಮತ್ತು ನೀವೇನು ಹೇಳ್ತೀರಿ ಮೇಡಮ್? ನಮ್ಮ ಬೆಂಬಲಕ್ಕೆ ಯಾರೂ ಇಲ್ಲ ಅಣ್ಣ. ಯಾರಾದರೂ ಬರ್ತಾರೆ, ಒಂದು ಸ್ವಲ್ಪ ದುಡ್ಡು ಕೊಡ್ತಾರೆ, ಹೋಗ್ತಾರೆ. ಆ ಜೀವನ ಯಾರು ಕೊಡೋಕ್ಕಾಗಲ್ಲ. ನಮ್ಗೆ ಹುಟ್ಟಿದಾಗ್ಲಿಂದ ಯಾರೂ ಬೆಂಬಲಕ್ಕಿಲ್ಲ, ಯಾರ್ಯಾರೂ ಇಲ್ಲ. ನಾವು ನಮ್ಮ ಮಮ್ಮಿ ಸತ್ತು 13 ವರ್ಷ ಆಯಿತು, ಯಾರೂ ಇಲ್ಲ. ನಮ್ಮಮ್ಮ ಅಷ್ಟೇ ಜೋಪಾನ ಮಾಡಿದ್ದಾಳೆ. ಅವ್ರಿಗೆ ವಯಸ್ಸಾಯ್ತು ಅಂತ ನಮ್ಮ ಅಕ್ಕ ದುಡಿತಿದ್ದಾಳೆ. ನನ್ನ ಮದುವೆ ಮಾಡಿದ್ದಾಳೆ, ಅವರಿಬ್ಬರು ಮದುವೆ ಮಾಡ್ತೀನಿ, ನಾನು ಅವ್ರ ಜೊತೆ ಇರ್ತೀನಿ ಅಂದಿದ್ದಾಳೆ. ಅಂಥ ಜೀವನ ಕಳ್ಕೊಂಡು ಕೂತ್ಕೊಂಡಿದ್ದೀವಲ್ಲ ಅಣ್ಣ, ಏನು ಮಾಡ್ಬೇಕು ಹೇಳು? ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಏನಾರು ಆ್ಯಕ್ಷನ್ ಮಾಡಿದ್ರಣ್ಣ, ನಮ್ಮ ಅಕ್ಕ ಒಂದು ಅಟ್ಲೀಸ್ಟ್ ಚುಚ್ಚಿದ್ರ ಉಳಿತಿದ್ಲು ಸ್ವಲ್ಪ. ಅವ್ನು ಅರೆಸ್ಟ್ ಮಾಡಿದ್ರೆ ಅವ್ನು ಸಿಕ್ತಿದ್ದ. ಕಂಪ್ಲೇಂಟ್ ಕೊಟ್ಟರು ಇವ್ನು ನಿರಾಕರಿಸಿದ್ರಲ್ಲ, ಇವು ಆಗಲ್ಲ, ಇದು ಆಗಲ್ಲ ಅಂತ ಅಂದ್ರಲ್ಲ. ಪೊಲೀಸಿಂಗ್ ಮಾಡಿದ್ರಲ್ಲ, ಈಗ ಜೀವ ಹೋಗಿದವ್ರು ತಂದು ಕೊಡ್ತೀರಣ್ಣ? ತಂದು ಕೊಡ್ತಾರಣ್ಣ ಹೇಳು? ದೊಡ್ಡ ಜೀವನ ಕಳ್ಕೊಂಡಿವಿ. ಈಗ 1 ಲಕ್ಷ 2 ಲಕ್ಷ ತೊಗೊಂಡು ಎಲ್ಲಿ ಹಾಕೋಬೇಕು ನಾವು? ಹಾಕಿದ್ಲ ಅದಕ್ಕಿಂತ ದುಡಿತಿದ್ಲು, ದುಡ್ದು ಎಲ್ಲ ಮನೆ ನೋಡ್ಕೊತಿದ್ಲು. ಆಕಿನ ಇಲ್ಲ ಅಂದ್ರೆ ರೊಕ್ಕ ತೊಗೊಂಡು ಏನು ಮಾಡ್ಬೇಕು ಹೇಳಿ? ನಾವು ಏನು ಬೇಡ, ರೊಕ್ಕ ಏನು ಬೇಡ, ಅವ್ನಿಗೆ ಎನ್ಕೌಂಟ್ರ್ ಆಗಬೇಕು. ಆಗಲಿಲ್ಲ ಅಂದರೆ ನಾವೈತಲ್ಲ, ನಾವು ನಿಜಾನೂ ಅಲ್ಲ, ನೀವು ವಿಡಿಯೋ ಮಾಡಿರ್ಬೇಕಾದ್ರೆ ವಿಷ ತೊಗೊಂಡು ಸಾಯ್ತೀವಿ. ನಾವು 4 ಮಂದಿ ಸಾವಿಗೆರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. 2 ಸತ್ತಿದ್ದಾರೆ, ಅವ್ರಿಗೂ ಬೆಲೆ ಕೊಡಲಿಲ್ಲ. 4 ಮಂದಿಗಾರ ಬೆಲೆ ಕೊಡ್ತಾರಿಲ್ಲ ನೋಡ್ತೀನಿ. ಇವ್ರು ನಿರ್ಲಕ್ಷ್ಯಕ್ಕೆ ಹೊಟ್ಟೆ 6 ಸಾವಾಗುತ್ತಣ್ಣ. ಈಗ 2 ಆಗಿದೆ, ಇನ್ನು 4 ಆಗುತ್ತೆ. ಏನು ಮಾಡ್ತಾರ? ಎನ್ಕೌಂಟ್ರ್ ಮಾಡಬೇಕು, ಅವ ಸಿಗಬೇಕು. ನಿನ್ನೇನ ಆಗಿದೆ, ಕಳುವು ಮಾಡಿದ್ರೆ ಒಂದು 5 ನಿಮಿಷ ಹಿಂಗೆ ಹೋಗೋಷ್ಟಿಗೆ ಹಿಡಿತಾರೆ. ಅವ ಕೊಲೆ ಮಾಡಿ ಹೋಗಿದ್ದಾನೆ, ಇನ್ನೂ ಸಿಕ್ಕಿಲ್ಲ ಅಂದರೆ ನಂಬೋ ಅಂತ ಮಾತಣ್ಣ. 1 ದಿವಸ ಆಯಿತು, ವಾರ ಪೂರ್ತಿ ಹಿಂಗೆ ಹೇಳ್ತಾರೆ, ವರ್ಷ ಪೂರ್ತಿ ಹಿಂಗೆ ಹೇಳ್ತಾರೆ. ನಾವು ಎಷ್ಟಂತ ಕೊರ್ಗೋನು ಅವ್ನಿಗೆ, ನಮ್ಗೆ ಇನ್ನೂ ಸಿಕ್ಕಿಲ್ಲ, ಅವ್ನು ಇನ್ನೂ ಸಿಕ್ಕಿಲ್ಲ ಅಂತ ಎಷ್ಟಂತ ಕೊರ್ಗೋನು. ನಮ್ಮ ಅಕ್ಕನ ಸಾವಿಗೆ ನೆಮ್ಮದಿ ಸಿಕ್ಕಿಲ್ಲ ಅಂತ ಎಷ್ಟಂತ ಕೊರ್ಗೋನು. ಅವ್ನ ಮ್ಯಾಗ ಏನೂ ಆಗಿಲ್ಲ. ಚೆನ್ನಮ್ಮ ಸರ್ಕಲ್ ಕರ್ಕೊಂಬರ್ರಿ, ಎನ್ಕೌಂಟ್ರ್ ಮಾಡ್ರಿ. ಅದು ಆಗಲಿಲ್ಲ, ನನ್ನ ಕೈ ಕೊಡ್ರಿ. ಅದು ಆಗಲಿಲ್ಲ, ಹುಬ್ಳಿ ಜನನ ಹೊಡೆದು ಸಾಯಿಸ್ತಾರ. ಹುಬ್ಳಿಯಲ್ಲಿ 2 ಮರ್ಡರ್ ಆಗಿದೆ. 2 ಕರ್ಕೊಂಬರ್ರಿ, ಒಬ್ಬನ ಅನ್ನತಿಲ್ಲ ನಾನು. 2 ಕರ್ಕೊಂಬರ್ರಿ, 2 ಹೊಡೆದು ಸಾಯಿಸ್ತಾರೆ. ಇಂಥವ್ರು ಬದುಕಿರಬಾರ್ದು, ಬರ್ಕಿರೋಕೆ ಲಾಯಕೂ ಇಲ್ಲ. ಹೆಣ್ಮಕ್ಳು ಅಂದ ತಕ್ಷಣ ಪ್ರೀತಿ ಮಾಡಿದ ತಕ್ಷಣ ಒಪ್ಕೊಂಡ್ಬಿಡ್ಬೇಕಂತ ಇಲ್ಲ. ಪ್ರೀತಿ ಮಾಡಿದ್ರೆ ಅವ್ರು ಒಬ್ಬರನ್ನ ಯಾರು ಇಷ್ಟಪಡ್ತಾರೆ? ಯಾರನ್ನಾರ ಇಷ್ಟಪಡ್ತಾರ? ಯಾರನ್ನಾರ ಬಿಡ್ತಾರೆ? ನಮ್ಮ ಇಷ್ಟ. ನಾನೇ ಯಾರನ್ನ ಒಬ್ರನ್ನ ಇಷ್ಟಪಟ್ಟೆ, ನಮ್ಮ ಮದುವೆ ಅದೇ. ಹಂಗ ನಮ್ಮ ಅಕ್ಕ ಯಾರನ್ನಾರ ಇಷ್ಟಪಡ್ತಾಳ? ಮದುವೆ ಆಗಂಗಿಲ್ಲ, ಇಷ್ಟಪಟ್ಟಿಲ್ಲ ಅಂದ್ರೆ ಚಾಕೋಗಿ ಸಾಯಿಸ್ಬಿಡೋದ? ಆಕಿ ಸಾತಿನ ನಿನ್ಗೇನಿಲ್ಲ ಬಂದ ಇಷ್ಟಪಡ್ತಾಳ, ನಿಂಗೆ ಮಾತಾಡ್ತಾಳ, ಆಕಿ ಸಾತಿನ ಬರ್ತಾಳ ನಿನ್ಗೆ? ಆಕಿ ಬದುಕಿದಾಗ ಹಂಗೆ ಹಿಂಗೆ ಮಾಡಿ ಪ್ರೀತಿಸಂಗೆ ಮಾಡಬೇಕು. ಪ್ರೀತಿಗೆ ಬೆಲೆ ಇಲ್ಲ ನೋಡೋಣ. ಹಿಂಗೆ ಸಾಯಕ್ಕೆ ಕುಂತ್ರೆ ಪ್ರೀತಿಗೆ ಬೆಲೆ ಇಲ್ಲ, ನಂಬಿಕೆಗೂ ಬೆಲೆ ಇಲ್ಲ, ಜನರು ಬೆಲೆ ಇಲ್ಲ. ಹೆಣ್ಮಕ್ಳು ದುಡಿಯೋಕೆ ಈಗ ನಮ್ಮ ಅಕ್ಕನ ನಡೆದಿದ್ದಾನೆ, ಒಬ್ಬರು ಮನೆ ಬಿಟ್ಟು ಹೊರಗೆ ಹೋಗ್ತಿಲ್ಲ ಹೆಣ್ಮಕ್ಳು. ನಾವಂತಲ್ಲ, ಯಾರು ಹೆಣ್ಮಕ್ಳು ಹೋಗ್ತಿಲ್ಲ. ಇಂಥ ಪೊರ್ಕಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸಿ, ಇಲ್ಲಾಂದ್ರೆ ಎನ್ಕೌಂಟ್ರ್ ಮಾಡಿ, ಅಷ್ಟೇ ಒಂದು ಕೇಳೋದು ನಿಮ್ಮ ಕಡೆ. ಇದು ಒಂದು ಅಂಜಲಿಯ ಒಂದು ಕುಟುಂಬಸ್ಥರ ಮಾತು. ಕೇವಲ ಅಂಜಲಿಗೆ ಸಾವಿಗೆ ಮಾತ್ರವಲ್ಲ, ನೇಹಾ ಕುಟುಂಬಕ್ಕೂ ನ್ಯಾಯ ಸಿಗಬೇಕು, ನೇಹಾಗೂ ಸಿಗಬೇಕಂತ ದುಃಖದಲ್ಲೂ ಕೂಡ ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡ್ತಿರೋ ಇಂಥ ಕುಟುಂಬಕ್ಕೆ ಯಾರೆಲ್ಲ ಒಂದು ನೋವನ್ನು ಕೊಟ್ಟಿದ್ದಾರೆ ಅವ್ರಿಗೆ ತಕ್ಕ ಸಾಕ್ಷಿ ಆಗಲಿ ಅನ್ನೋದು ಹುಬ್ಬಳ್ಳಿಯ ಜನತೆಯ ಒಂದು ಆಕ್ರೋಶ. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.